ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನನೇ ಅಲ್ಲಿ ಪ್ರೆಸ್ ಮೀಟ್ ಅಂತ ಹೇಳಿ ಇದು ಮಾಡಿದಾಗ ಮಳೆ ಬಂದಿದ್ದಾಗಿತ್ತು, ಅದನ್ನು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಈ ಪ್ರೆಸ್ ಮೀಟ್ನ ನೋಡಿದಾಗ ಸುಧೀಂದ್ರ ಅವ್ರಿಗೊಂದು ಮಾತು ಹೇಳಿದ್ರು, ವೆಂಕಟೇಶ್ ಅವ್ರಿಗೆ, ಅಣ್ಣ ಹಿಂದೆ ಎಲ್ಲ ನಾವು ಮಾಡಿದಾಗ ಪ್ರೆಸ್ ಮೀಟಲ್ಲಿ ಶೂಟಿಂಗು ಅಂತಂದರೆ ಒಂದು ಸಂಭ್ರಮ ಇರೋದು. ಪ್ರೆಸ್ನವ್ರನ್ನ ನಾವು ಕರೆಸ್ತಾ ಇದ್ವಿ, ಕರೆಸಿ ಆ ಶೂಟಿಂಗ್ನಲ್ಲೇ ಒಂದು ಶೆಡ್ಯೂಲು ಅಥವಾ 2-3 ಶೆಡ್ಯೂಲ್ ಇದ್ದಾಗ ಫಸ್ಟ್ ಶೆಡ್ಯೂಲಲ್ಲಿ 3 ಬರೋರು ಕರ್ಸೋರು, 2ನೇ ಶೆಡ್ಯೂಲ್ ನಾವು ಚಿಕ್ಕಮಗಳೂರು, ಮೈಸೂರು, ಸಕಲೇಶ್ಪುರನ ಮತ್ತು ಊಟಿ ಇರೋ ಎಲ್ಲ ಮಾಡಿದಾಗ ಪ್ರೆಸ್ನವ್ರನ್ನ ನಾವೆಲ್ಲ ಪತ್ರಕರ್ತ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಆ ದಿನಗಳನ್ನು ಮರ್ತೋಗ್ಬಿಟ್ಟಿದ್ವಿ ನಾವು, ನಿಜವಾಗ್ಲೂ ಮರ್ತೋಗಿದ್ವಿ. ಅದನ್ನು ನಮ್ಮ ಯೋಗೇಶ್ವರ್ ಸಾಹೇಬರು, ನಮ್ಮ ನಿರ್ಮಾಪಕರು ನಿಜವಾಗ್ಲೂ ಅದನ್ನು ಇದನ್ನು ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಯಾಕಂದರೆ ಪ್ರೆಸ್ನವ್ರನ್ನ ನಾವೆಲ್ಲ ದೂರ ಎಲ್ಲೋ ರಿಲೀಸು ಅಂದ ತಕ್ಷಣ, ಮುಹೂರ್ತ ಅಂದ ತಕ್ಷಣ ಬರೀ ಬೆಂಗಳೂರಲ್ಲೇ ಮಾಡಿಬಿಟ್ಟು ಯಾವುದೋ ಒಂದು ಕಡೆ ಇದು ಮಾಡ್ತೀವಿ. ಒಂದು ಲೊಕೇಶನ್ ಕೊಡಿಸೋವಂಥದ್ದು ಅಭ್ಯಾಸವನ್ನು ಬಿಟ್ಬಿಟ್ಟಿದ್ವಿ ನಾವು. ಸಾಮಾನ್ಯವಾಗಿ ನಾನು ಮಾಡಿದ ಚಿತ್ರಗಳಲ್ಲೂ ಸಾಕಷ್ಟು ಕರೆದಿಲ್ಲ, ಮೊದಲು ನಾವು ಕರೆಸ್ತಾ ಇದ್ವಿ ನಾವು. ಸೊ ಆ ಒಂದು ಬಿಟ್ಟೋಗಿದ್ದನ್ನು ಒಂದು ಸಂಭ್ರಮವನ್ನು ತಿರ್ಗಾ ಅಜೇಯಮ್ಮನ ಕರ್ನಾಟಕ ಬಲಂ ಅಜೇಯಮ್ಮನಲ್ಲಿ ಒಂದು ಅಜೇಯವಾಗಿ ನಿಮ್ಮನ್ನೆಲ್ಲ ಕರೆಸ್ಕೊಂಡಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೀನಿ. ಆಮೇಲೆ ಈ ಚಿತ್ರದ ಬಗ್ಗೆ ಎಲ್ಲ ವಿವರಣೆಯನ್ನು ಸಾಕಷ್ಟು ನಮ್ಮ ನಿರ್ಮಾಪಕರು ನಿಮ್ಗೆ ಆಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆಯ ಹಾಡನ್ನು ಕೇಳಿಸಿದ್ದೀವಿ ಅಂತ ನಮ್ಮ ಅಭಿಪ್ರಾಯ ಇದೆ, ನಾವು ಅಂದ್ಕೊಂಡಿದ್ದೀವಿ. ಸೊ ಹಾಡು ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅನ್ನೋ ಒಂದಿದೆ. ಈವನ್ ಪಿಕ್ಚರೈಸೇಷನ್ ಕೂಡ ನಮ್ಮ ಮೋಹನ್ ಮಾಸ್ಟ್ರು ಕೂಡ ಭಾಳ ಶ್ರಮಪಟ್ಟು ಎಲ್ಲರೂ ನೀವು ನೋಡಿದ್ದೀರ, ಒಂದು ವ್ಯವಸ್ಥೆ ಮಾಡಬೇಕು ಅಂತಂದಾಗ ಅಷ್ಟು ಜನನ ಸೇರಿಸಿ ಆಮೇಲೆ ಗ್ರೂಪ್ನ ಮತ್ತು ಬ್ಯಾಕ್ಗ್ರೌಂಡ್ನ ಎಲ್ಲ ಸೇರಿಸೋದು ಮಾಡಿ ಒಂದೊಂದು ಶಾರ್ಟ್ ತೆಗಿಯೋಕ್ಕೂ ಭಾಳ ಕಷ್ಟ. ಆದ್ರೂ ಅವರು ಭಾಳ ಹುರುಪು, ಸ್ಪೀಡು ಎಲ್ಲ 80, 60, 70 ಸ್ಪೀಡಿಗಿಂತ 120 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ ಅವ್ರ ಮಾಸ್ಟ್ರು. ಸೊ ಆ ಸ್ಪೀಡಲ್ಲೇ ಸಾಂಗನ್ನು ಮಾಡಿದ್ದಾರೆ. ಅದೇ ಸ್ಪೀಡಿಗೆ 120 ಕಿಲೋಮೀಟರ್ ಸ್ಪೀಡ್ ಅಂದರೆ ನಮ್ಮ ಹೀರೋ 240 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ. ರೆಡಿನಾ ಮಾಸ್ಟರ್? ರೆಡಿ ಮಾಸ್ಟರ್ ಅಂತ. ಸೊ ಇಬ್ಬರಿಗೂ ಭಾಳ ಜೆಲ್ಲಾಗಿದೆ. ಅಲ್ಲಿ ಕಾಂಪಿಟೇಷನ್ ಇದೆ. ಅವ್ರು 120 ಅಂದರೆ 240ನಲ್ಲಿ ಮಾಡಿ ಒಂದೇ ಟೇಕಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಹುರುಪನ್ನ ನಮ್ಮ ಧ್ಯಾನ್ ಅವರು ಅದರಲ್ಲಿ ಭಾಳ ಶ್ರಮ ವಹಿಸಿ ಅದರಲ್ಲಿ ಭಾಳ ಒಂದು ಹೇಳ್ತೀವಿ ನಾವು, ಟೇಕ್ ಒನ್ ಆರ್ಟಿಸ್ಟ್ ಆಗಬೇಕು ಅನ್ನೋದೊಂದಿದೆ ಅವ್ರಿಗೆ. ಸೊ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಎಕ್ಸ್ಪ್ರೆಷನ್ ಚೆನ್ನಾಗಿರಬೇಕು, ಪ್ರತಿಯೊಂದಕ್ಕೂ ಬಂದು ಕೇಳೋದು, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳಿ ಕೇಳ್ತಕ್ಕಂಥ ಅಭಿಪ್ರಾಯವನ್ನು ಮಾಡ್ತಾರೆ. ಅದನ್ನು ಸೆರೆ ಹಿಡಿಬೇಕಾದಾಗ ಭಾಳಷ್ಟು, ಯಾಕಂದರೆ ಒಂದು ಆರ್ಟಿಸ್ಟ್ ಅಂದಾಗ ಆರ್ಟಿಸ್ಟ್ಗೆ ತನ್ನದೇ ಆದ ಒಂದು ಬ್ಲಾಕ್ಸ್ ಇರುತ್ತೆ. ಒಂದು ಆರ್ಟಿಸ್ಟ್ನ ತಂದಾಗ ನಾವು ಈ ಇಮೇಜಲ್ಲಿ ನಾವು ಈ ಬ್ಲಾಕಲ್ಲಿ ಇಡಬೇಕು, ಈ ಫ್ರೇಮ್ ಇಡಬೇಕು ಅಂತಕ್ಕಂಥದ್ದು ಇದೆ. ಆ ಫ್ರೇಮ್ನ ಆ ನಿಟ್ಟಿನಲ್ಲಿ ನಮ್ಮ ಶೇಖರ್ ಚಂದ್ರ ಅವರು ಭಾಳ ಸ್ಪೆಷಲ್ ಲೆನ್ಸಸ್ಸನ್ನು ತರಿಸಿ, ಸ್ಪೆಷಲ್ ಲೈಟಿಂಗನ್ನು ತರಿಸಿ, ಎಕ್ವಿಪ್ಮೆಂಟ್ ಎಲ್ಲ ತರಿಸ್ಕೊಂಡು ಅದನ್ನು ಯಾವ ರೀತಿ ಇದು ಮಾಡಬೇಕು, ಈ ಆರ್ಟಿಸ್ಟ್ಗೆ ಈ ಅವರ ಇಮೇಜಿಗೆ ತಕ್ಕಾಗಿ ಇಮೇಜ್ ಬರೋ ರೀತಿಯಾಗಿ ಅದನ್ನು ಮಾಡ್ತಕ್ಕಂಥದ್ದನ್ನು ನಮ್ಮ ಶೇಖರ್ ಚಂದ್ರ ಅವ್ರು ಮಾಡ್ತಿದ್ದಾರೆ. ಈಗಾಗಲೇ ಕಥೆಯ ಬಗ್ಗೆ ನಮ್ಮ ಯೋಗೇಶ್ವರ್ ಸರ್ ಹೇಳಿದ್ದಾರೆ. ಅದಕ್ಕೆ ಒದಗಿಸಿರ್ತಕ್ಕಂಥದ್ದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ನ ರಮೇಶ್ ಅವರು, ನಮ್ಮ ಗುರುರಾಜ್ ದೇಸಾಯಿ ಅವರು, ನಮ್ಮ ವಿಶ್ವ ಅವರು ಭಾಳ ಈ ತ್ರಿಮೂರ್ತಿಗಳು ಅಂತ ನಾವೇನು ಹೇಳ್ತೀವಿ, ಆ ತ್ರಿಮೂರ್ತಿಗಳು ಸೇರಿ ಈ ಕಥೆಗೆ ಬಲವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಲಂ ಅಂತ ಅನ್ನೋದಕ್ಕೆ ಆ ಸಾಹಿತ್ಯ ಬಲವನ್ನು ಅವರು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಟೀಮ್ ಎಲ್ಲ ಜೊತೆ ಇದ್ದಾರೆ. ನಮ್ಮ ಸುರೇಶ್ ರಾಜ್ ಇದ್ದಾರೆ, ನಮ್ಮ ಕೋ-ಡೈರೆಕ್ಟ್ರು, ಅವರು ನಮ್ಮ ಜೊತೆನೇ ಇದ್ದಾರೆ. ಎಲ್ಲ ಈ ಒಂದು ಆಗ್ಬೇಕಂದ್ರೆ ಅಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಅಂತ ಸಾಹೇಬರು ಏನು ಹೇಳಿದಾರೋ ಆ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ. ಇದ್ರ ಜೊತೆಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸೂ ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಆರ್ಟಿಸ್ಟ್ಗಳನ್ನೆಲ್ಲ ನೋಡಿದರೆ ಎಲ್ಲ ಆರ್ಟಿಸ್ಟ್ಗಳನ್ನು ಭಾಳ ಕೋಆಪ್ರೇಟಿವ್ ಆಗಿ ನಡೀತಕ್ಕಂಥದ್ದಿದೆ. ಎಲ್ಲರನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಒಂದು ದೊಡ್ಡ ಸಂಸಾರನೇ ಕಟ್ಕೊಂಡು ಬಾದಾಮಿ ಕರ್ಕೊಂಬಂದಿದ್ದಾರೆ. 8ನೇ ತಾರೀಕು ನಾವು ಬೆಂಗಳೂರನ್ನ ಬಿಟ್ಟಿದ್ದು, 5ನೇ ತಾರೀಕು ಮುಹೂರ್ತ ಆದಮೇಲೆ ಅಲ್ಲಿಂದ 2 ದಿವಸ ಅಲ್ಲಿ ಶೂಟಿಂಗ್ ಮಾಡಿದ್ಮೇಲೆ 8ನೇ ತಾರೀಕು ನಾವು ಬಾದಾಮಿಗೆ ಬಂದ್ವಿ, ಬಿಟ್ಟಿದ್ದೀವಿ. 8ನೇ ತಾರೀಕಿಂದ ಹಾಗೆ ನಡೀತಾ ಇದೆ. ಮುಂದೆ ಇಲ್ಲಿ ಇನ್ನು 2 ದಿವಸ ಇಲ್ಲಿ ಇರ್ತೀವಿ, 2-3 ದಿವಸ ಇಲ್ಲಿ ಮುಗಿಸ್ಕೊಂಡು ತಿರ್ಗಾ 5ನೇ ತಾರೀಕು ನಾವು ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಹೊಸಪೇಟೆಗೆ ಅಲ್ಲಿ 2 ದಿವಸ ಚಿತ್ರೀಕರಣ ಇದೆ. ಇರೋದ್ರಿಂದ ನಾವು ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಸತತವಾದ ಒಂದು ಲಾಂಗ್ ಶೆಡ್ಯೂಲ್ ಅಂತ ಏನು ಹೇಳ್ತೀವಿ, ಆ ಲಾಂಗ್ ಶೆಡ್ಯೂಲನ್ನು ಈ ಸರಿ ಪೂರೈಸ್ತಾ ಇದ್ದಾದ ಮೇಲೆ ನಾವು ಚನ್ನಪಟ್ಟಣದಲ್ಲಿ ಮಾಡ್ತೀವಿ. ಚನ್ನಪಟ್ಟಣ ಆದ ನಂತರ ತಿರ್ಗಿ ವಿಲ್ ಕಮ್ ಬ್ಯಾಕ್ ಟು
ಬಾಗಲಕೋಟ್, ಬೆಳಗಾಂ, ಈ ಥರ ಹುಬ್ಳಿ, ಈ ಥರ ಲೊಕೇಶನ್ಸ್ಗೆಲ್ಲ ನಾವು ಬರುವಂಥದ್ದು ಇದೆ. ಸೊ ಇನ್ನು ಸಾಕಷ್ಟು ವಿಷಯನ ಹೇಳ್ಬಿಟ್ಟಿದ್ದಾರೆ. ಸರ್ ಏನಂತಂದರೆ 1500 ವರ್ಷಗಳ ಹಿಂದೆ ಇರ್ತಕ್ಕಂಥ ಪುಲಿಕೇಶಿ ಆಡಳಿತದಲ್ಲಿರ್ತಕ್ಕಂಥದ್ದು, ಪುಲಿಕೇಶಿ ಆಡಳಿತ ಮತ್ತು ಈಗಿನ ನಿಟ್ಟಿನಲ್ಲಿ ಇರ್ತಕ್ಕಂಥ ಈಗಿನ ಶತಮಾನದಲ್ಲಿ ಏನಿದೆ ಆ ವ್ಯತ್ಯಾಸಗಳನ್ನು ಹೇಳ್ಕೊಳ್ತಾ ಹೋಗುತ್ತೆ ಕಥೆಯಲ್ಲಿ, ಪ್ಯಾರಲಲ್ ಆಗೇ ಬರುತ್ತೆ ಕಥೆಯಲ್ಲಿ. ಪುಲಿಕೇಶಿ ಮತ್ತು ಈಗಿನ ವಾತಾಪಿಯ ಬಗ್ಗೆ, ಅಂದರೆ ಹೀರೋ ಹೆಸರು ವಾತಾಪಿ ಅಂತ ಇಟ್ಟಿದ್ದೀವಿ ನಾವು. ಸೊ ಆ ಕತೆ ಪೂರಕವಾಗಿದೆ, ಅದು ಇಟ್ಕೊಂಡು ಹೋಗುತ್ತೆ, ಅದು ಪ್ಯಾರಲಲ್ ಹೋಗುತ್ತೆ ಆ ಕಥೆಯನ್ನು. ಆ ಕತೆ ವಿಷಯವನ್ನು ನಮಗೆ ಆಗಲೇ ಸಾಹೇಬರು ಹೇಳ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಏನು ಮಾತಾಡಲ್ಲ. ಹಲೋ, ಏನು ಹೇಳಿ ಸರ್? ಎಲ್ಲ ನೀವು ನೋಡ್ದಂಗೆ ಅಲ್ಲಿ ಸ್ಟೇಜು ಅಲ್ಲಿ ಇಲ್ಲಿದ್ದಾಗ ಹೆಚ್ಚು ಕಮ್ಮಿ 500 ಜನ ಇದ್ದರು ಅಲ್ಲೇ. 500 ಪ್ಲಸ್ ಜೂನಿಯರ್ಸ್ ಅದೆಲ್ಲ ಸರ್ ಹೆಚ್ಚು ಕಮ್ಮಿ 1000 ಜನ ಆಗೋಗ್ತಾರೆ. ನಿಮಗೆ 1000 ಮೆಂಬರ್ಸ್ ಬಂದ್ಬಿಡ್ತಾರೆ ನಿಮಗೆ ಆಲ್ರೆಡಿ ಆಗಿ. ನಿನ್ನೆ ಬಂದಾಗ ಹೆಚ್ಚು ಕಮ್ಮಿ ಒಂದು 35-40 ಟ್ರ್ಯಾಕ್ಟ್ರು ಜನ, ಡ್ಯಾನ್ಸರ್ಸ್ ಅಲ್ಲಿ ಅದೆಲ್ಲ ಮತ್ತೊಂದು ಎಲ್ಲ ಹೆಚ್ಚು ಕಮ್ಮಿ 1000 ಜನ ಮೇಲಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಕೋ ಆರ್ಟಿಸ್ಟು ಎಲ್ಲ ಸೇರಿದ್ರೆ ಅರೌಂಡ್ 1000 ಮೆಂಬರ್ಸ್ ಮೇಲೆ ಬರ್ತಾರೆ ಎಲ್ಲ. ನಿಮ್ಮ ಕ್ವಶನಲ್ಲೇ ಆನ್ಸರ್ ಇದೆ. ಯಾಕಂತಂದರೆ ನಾವು ನಮ್ಮ ಮಕ್ಕಳಿಗೆ ಇಷ್ಟನ್ನು ನಾವು ಹೇಳಬೇಕು. ನಮ್ಮ ಮಕ್ಕಳಿಗೆ ನಾವು ಹೇಳದೇ ಇದ್ರೆ ಇನ್ಯಾರು ಹೇಳ್ತಾರೆ? ಸೊ ಹೇಳ್ಬೇಕಾಗ್ತಕ್ಕಂಥ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರೋದು ಯೋಗ ಸರ್ ಅವರು. ಸೊ ಈ ಕಥೆಯನ್ನು ನಾವು ಹೇಳಬೇಕು. ಯಾಕಂದರೆ ನಿನ್ನೆ ಮಧ್ಯಾಹ್ನ ಒಂದು ಮಾತು ಹೇಳಿದ್ರು, ಬೇರೆ ಭಾಷೆಗಳಲ್ಲಿದೆ, ಬೇರೆ ಭಾಷೆಗಳಲ್ಲಿ ಕಾಲ್ಪನಿಕವಾಗಿ ಮಾಡಿರ್ತಕ್ಕಂಥದ್ದು ಇರುತ್ತೆ, ಜಾನಪದ ಆಗಿರ್ಬೋದು, ಹಿಸ್ಟ್ರಿ ಅಂತ ಹೇಳ್ಕೊಂಡು ಮಾಡಿರ್ತಕ್ಕಂಥದ್ದು ಕಥೆಗಳಿದೆ. ಇಲ್ಲಿ ನಮ್ಮಲ್ಲಿ ನಮ್ಮ ಸೊಗಡು ಏನಿದೆ, ಇಲ್ಲಿ ಮಾಡಿರ್ತಕ್ಕಂಥ ರಾಜ ಮಹಾರಾಜರು ಆಡಳಿತವನ್ನು ನಡೆಸಿರ್ತಕ್ಕಂಥ ರಾಜ ಮಹಾರಾಜರ ಕತೆ ಚರಿತ್ರೆ ಇದೆಯಲ್ಲ, ಆ ಚರಿತ್ರೆಯನ್ನು ಹೇಳಬೇಕು ನಾವು. ಎಷ್ಟು ಕಡೆ ನಾವು ಹೇಳಿದ್ದೀವಿ ಅಥವಾ ನಾವು ಕೇಳಿದ್ದೀವಿ, ಪುಸ್ತಕಗಳನ್ನ ನಾವು ಎಲ್ಲಿ ಓದಿದ್ದೀವಿ ಅಥವಾ ಪುಸ್ತಕಗಳಿಲ್ಲ. ಈ ನಿಟ್ಟಿನಲ್ಲಿ ಕಥೆಗಳನ್ನ ಸಾಕಷ್ಟು ಕಥೆ ಇದೆ. ನಮ್ಮ ಕರ್ನಾಟಕದಲ್ಲೇ ಆಡಳಿತವನ್ನು ನಡೆಸಿದ ಸಾಕಷ್ಟು ವರ್ಷಗಳ ಕಾಲ ನಮ್ಮ ಕರ್ನಾಟಕದ ರಾಜ ಮಹಾರಾಜರು ಆಡಳಿತ ಮಾಡಿದ್ದಾರೆ ಅನ್ನೋ ಸಾಕ್ಷಿ ಇದೆ, ಚರಿತ್ರೆ ಇದೆ. ಅದನ್ನು ಹೇಳಬೇಕು ಅನ್ನೋ ಆಸೆ ಯೋಗೇಶ್ವರ್ ಸಾರ್ಗಿದೆ. ಸೊ ಆ ನಿಟ್ಟಿನಲ್ಲಿ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಈಗಿರ್ತಕ್ಕಂಥ ಈ ಕಾಲಘಟ್ಟದ ಪ್ರಸ್ತುತ ಮತ್ತು ಪೂರ್ವವಾಗಿ ಇರತಕ್ಕಂಥದ್ದು 6ನೇ ಶತಮಾನದಿಂದ ಎರಡನ್ನೂ ಜೋಡಣೆಯನ್ನು ಮಾಡಿ ಈ ಕಥೆಯನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಏನಿದೆ, ಬೇಸಿಕ್ಕಾಗಿ ಯೋಗೇಶ್ವರ್ ಸರ್ನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಥೆ ಆಗಿರೋದ್ರಿಂದ ಅವರು ಚೆನ್ನಾಗಿ ಗ್ರೈಂಡಿಂಗ್ ಮಾಡ್ತಾರೆ. ಒಂದೊಂದು ಸೀನನ್ನು ಮಾಡ್ತಾರೆ. ಅದಕ್ಕೆ ತಕ್ಕ ಪೂರ್ವಕವಾಗಿ ನಮ್ಮ ರಮೇಶ್ ಸಾರು ಅವರೆಲ್ಲ ಸೇರಿಕೊಂಡು ಅದಕ್ಕೆ ಇಲ್ಲ ಸರ್ ಇದನ್ನಲ್ಲಿ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಆ ಥರ ಚೆನ್ನಾಗಿರುತ್ತೆ ಅಂದಾಗ ನಮ್ಮ ಒಪಿನಿಯನ್ ಕೊಡ್ತಕ್ಕಂಥ ಇದನ್ನೆಲ್ಲ ಮಾಡ್ತೀವಿ. ಈ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಆಮೇಲೆ ಮೆಹದಾಳೆ ಅಂತ ಒಂದು ಸೈಂಟಿಸ್ಟು ಇದ್ದಾರೆ, ಅವರು ಕೈಗಾದಲ್ಲಿರ್ತಕ್ಕಂಥದ್ದು. ಅವರು ಬಹಳಷ್ಟು ರಿಸರ್ಚ್ ಮಾಡಿದ್ದಾರೆ. ಬಾದಾಮಿ ಬಗ್ಗೆ, ಪುಲಿಕೇಶಿ ಬಗ್ಗೆ ಬರೆದಿದ್ದಾರೆ. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಚಾರಿತ್ರಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದನ್ನು ಅವರು ಕೂಡ ಹಿಸ್ಟೋರಿಯನ್ಸ್ಗಳ ಸಹಾಯವನ್ನು ತಗೊಂಡಿದ್ದೀವಿ. ಅದೇ ರೀತಿ ಈ ರೈತರ ಹೋರಾಟದ ಬಗ್ಗೆ ಅಂದ ತಕ್ಷಣ ನಿಜವಾಗ್ಲೂ ರೈತ ಸತ್ಯಾಗ್ರಹದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಸಹಾಯನೂ ಕೂಡ ತಗೊಂಡಿದ್ದೀವಿ ನಾವು ಈ ಚಿತ್ರಕ್ಕೆ. ಸ್ಕ್ರೀನ್ ಪ್ಲೇ ಮೂಮೆಂಟ್ ಅಂದಾಗ ನೀವು ಕೇಳೋದು ಭಾಳ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿ. ಯಾಕಂದರೆ ಹಾಫ್ ಲೈನ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ರಿವರ್ಸ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗುತ್ತೆ, ಒಂದು ಹಿಸ್ಟಾರಿಕಲ್ ಸಿನಿಮಾ ನಾವು ಹೇಳಬೇಕು ಅಂತ ಹೋದಾಗ ಅವರು ಆಗಲೇ ಕೇಳಿದ್ರು ಹೇಗೆ ಇಷ್ಟ ಆಗುತ್ತೆ ಅಂತ. ನಾವು ಬಂದಾಗ ಫಸ್ಟ್ ಬಂದಾಗ ಆಡಿಯನ್ಸು ಥಿಯೇಟ್ರಿಗೆ ಬಂದು ಕೂತಾಗ ಅವನಿಗೆ ನಾವು ಮನದಟ್ಟು ಮಾಡಬೇಕು. ನಾವು ಏನು ಹೇಳ್ತಿದ್ದೀವಿ, ಯಾರ ಬಗ್ಗೆ ಹೇಳ್ತಿದ್ದೀವಿ, ಯಾಕೆ ಹೇಳ್ತಿದ್ದೀವಿ ಅಂತಕ್ಕದನ್ನು ಮನದಟ್ಟು ಮಾಡಬೇಕು. ನಾವು ಬಾದಾಮಿಯನ್ನು ತೋರಿಸಿದಾಗ ಬಾದಾಮಿ ವಿಷಯ ಹೇಳ್ತಾ ಇದ್ದೀವಿ ಅಂತ ಏಕದಮ್ ನಾವು ಆಫ್ಲೈನಲ್ಲಿ ಹೋಗೋದಕ್ಕಾಗೋದಿಲ್ಲ. ಸೊ ಅದರಿಂದ ಅದನ್ನು ಹೇಗೆ ಆ ಸ್ಕ್ರೀನ್ ಪ್ಲೇ ಇರೋದಿಲ್ಲ, ಡೈರೆಕ್ಟಾಗೇ ಇರುತ್ತೆ. ಬಿಗಿನಿಂಗಲ್ಲಿ ಮೊದಲು ಒಂದು ಏನು ಹೇಳ್ತೀವಿ ಸಿನಾಪ್ಸಿಸ್ ಥರ ಏನಿರುತ್ತೆ ಅದನ್ನು ನಾವು ಅವ್ರು ಹೇಳಿ ಅದಾದ ನಂತರ ಮಿಕ್ಕಿದ ಕತೆ ಹೋಗೋದನ್ನು ಸ್ಕ್ರೀನ್ ಪ್ಲೇ ಅದು ಕರ್ಕೊಂಡು ಹೋಗುತ್ತೆ. ಅದು ಕತೆ ಸಾಕಷ್ಟು ತಿರುವುಗಳಿದೆ,
ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಂದ ಇದೆ ಇದರಲ್ಲಿ. ಏನಂದರೆ ಹಿಸ್ಟಾರಿಕಲ್ ಮಂಡ್ ಸೋಷೋ ಹಿಸ್ಟಾರಿಕಲ್ ಥರ ಇರುತ್ತೆ ಸಿನಿಮಾ. ನಮ್ಮ ಹೀರೋ ಮಾತಾಡ್ತಾರೆ. ಡೆಫಿನೆಟ್ ಆಗಿ ಸರ್, ಇವತ್ತಿನ ದಿವಸ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಟೆಕ್ನಾಲಜಿಗೋಸ್ಕರ ನಾವಲ್ಲ, ನಮಗೋಸ್ಕರ ಟೆಕ್ನಾಲಜಿ ಅಂತ. ಆ ಟೆಕ್ನಾಲಜಿಯನ್ನು ನಾವು ಬಳಸ್ಕೋಬೇಕು. ನಾವು ಈ ಚಿತ್ರಕ್ಕೆ ಎಷ್ಟು ಬೇಕು, ಏನು ಬೇಕು, ಹೇಗೆ ಬೇಕು ಅಂತಕ್ಕಂಥದ್ದನ್ನು ನಾವು ಆಗಲೇ ಈಗ ಕ್ಯಾಮ್ರಾಮನ್ನು, ನಮ್ಮ ಆರ್ಟ್ ಡೈರೆಕ್ಟ್ರು ಅಮರ್ ಅವರು ನಾವೆಲ್ಲ ಕೂತ್ಕೊಂಡು ಎಲ್ಲ ಡಿಸೈಡ್ ಮಾಡಿದ್ದೀವಿ. ಆಮೇಲೆ ಸಿ ಜಿ ಕೂಡ ಇರುತ್ತೆ. ಯಾಕಂದರೆ ಇವತ್ತಿನ ಇದಕ್ಕೆ ಬೇಕಾಗಿರ್ತಕ್ಕಂಥ ವೈಡರ್ ಪರ್ಸ್ಪೆಕ್ಟಿವ್ ಅಂತ ನಾವು ಏನು ಹೇಳ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಪರೇಷನ್ನ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ತಾವು ಈಗಾಗಲೇ ನಮ್ಮ ಟೀಸರ್ ಬಿಟ್ಟಾಗ, ನೀವು ಮೂರ್ತಿ ಬಿಟ್ಟಾಗ ನೋಡಿರ್ಬೋದು. ಆದಮೇಲೆ ಏನು ಗ್ರ್ಯಾಂಚರ್ ಇದೆ, ಈ ಸಿನಿಮಾ ಏನು ಸ್ಟೈಲಲ್ಲಿ ಇರುತ್ತೆ ಅಂತ ಈಗ ನಿಮ್ಗಾಗಲೇ ಅರ್ಥವಾಗಿರುತ್ತೆ. ಯಾಕಂದರೆ ಒಂದು ಕಡೆ ನಾವು ಪುಲಿಕೇಶಿ ತೋರಿಸಿ, ಅದಾದ ನಂತರ ರೈತ ಮತ್ತು ರೈತನ ಮಗನ ಬಗ್ಗೆ ಎರಡು ತೋರಿಸಿದ್ದೀವಿ ನಾವು. ಅಂದರೆ ರೈತರು ಬಂದು ಯೋಗೇಶ್ವರ್ ಸರ್, ರೈತನ ಮಗ ಬಂದು ಧ್ಯಾನ್ ಅವ್ರು ಮಾಡಿದ್ದಾರೆ. ಸೊ ಎರಡು ನಿಮಗಿದೆ ಅದರಲ್ಲಿ. ಸೊ ಅದನ್ನು ನೋಡಿದ್ದೀರ ನಿಮ್ಗೆ. ಒಂದು ಈ ಥರ ಇರುತ್ತೆ ಸಿನಿಮಾ ಅನ್ನೋದು ಒಂದು ಕಲ್ಪನೆ ಬಂದಿರುತ್ತೆ ನಿಮ್ಗಾಗಲೇ. ಅಲ್ಲ, ಖಂಡಿತ ಸರ್. ಯಾಕಂದರೆ ಪ್ರತಿ ಸಿನಿಮಾದಲ್ಲೂ ಏನಾಗುತ್ತೆ, ಈ ಅರ್ಜೆನ್ಸಿ ಅನ್ನೋದು ಇರುತ್ತೆ. ಕೆಲವು ಟೈಮಲ್ಲಿ ಅರ್ಜೆನ್ಸಿ ಇದ್ದಾಗ ನಮ್ಗೆ ಟೈಮ್ ಆಗಲಿಲ್ಲ, ನಮ್ಗೆ ಸಿ ಜಿ ಅದಾಗಲಿಲ್ಲ, ಅದೆಲ್ಲ ಅನ್ನೋದು ಇರ್ತದೆ. ಸೊ ಈ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಯೋಗೇಶ್ವರ್ ಸರ್ ಪಕ್ಕ ಇದ್ದಾರೆ. ನಾವು ಈ ಸಿನಿಮಾದಲ್ಲಿ ಇದು ಹಿಂಗೆ ಮಾಡ್ತೀವಿ, ಇದನ್ನು ಲೈವ್ ಮಾಡ್ತೀವಿ, ಇದನ್ನು ಸಿ ಜಿ ಮಾಡ್ತೀವಿ ಅಂತೆಲ್ಲ ಪಕ್ಕ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ನಾವು ಪಕ್ಕ ಮಾಡ್ಕೊಂಡಿರೋದ್ರಿಂದ ಅದಕ್ಕೆ ಈಗಾಗಲೇ ಪ್ರಿಪ್ರೇಷನ್ ನಡೀತಾ ಇದೆ. ಅದಕ್ಕೆ ಆಗಲೇ ಒಂದು ಸಾಕಷ್ಟು ಕೆಲಸಗಳು ಹೋಗಿದೆ, ಆಗಲೇ ಸಿ ಜಿಗೆ ಹೊಟ್ಟೋಗಿದೆ. ಆ ಕೆಲಸಗಳೆಲ್ಲ ನಡೀತಾ ಇದೆ. ಯಾಕಂದರೆ ಇವತ್ತಿನ ದಿವಸ ಸಿ ಜಿ ಇಲ್ದಿರ ಏನು ಮಾಡ್ಬೋದು, ಸಿ ಜಿ ಇಟ್ಕೊಂಡು ಏನು ಮಾಡ್ಬೋದು ಅನ್ನೋದಿದೆಯಲ್ಲ, ನೀವು ಕ್ವಾಲಿಟಿ ಬಗ್ಗೆ ಕೇಳ್ತಾ ಇದ್ದೀರಾ. ಅದನ್ನು ನಿಜವಾಗ್ಲೂ ಭಾಳ ಇಂಪಾರ್ಟೆಂಟ್. ಇಂಥ ಸಿನಿಮಾ ಮಾಡಬೇಕಾದಾಗ ಭಾಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಮ್ಮ ಕ್ಯಾಮ್ರಾಮನ್ ಚಂದ್ರು ಅವ್ರು ಬಿಡೋದೇ ಇಲ್ಲ ಸರ್, ನಾನು ಮಾಡಲ್ಲ ಸರ್, ತೆಗಿಯೋಕ್ಕಾಗಲ್ಲ ಸರ್ ಅಂದ್ಬಿಡ್ತಾರೆ. ಸೊ ಅದರಿಂದ ಭಾಳ ಯಾಕಂದರೆ ಡಿ ಎಯಿಂದ ಹಿಡಿದು ಸಿ ಜಿಯಿಂದ ಹಿಡಿದು ಅವರೇ ಹೋಗೋದ್ರಿಂದ ಭಾಳ ಸೂಕ್ಷ್ಮವಾಗಿರುತ್ತೆ. ಅವ್ರ ಕ್ವಾಲಿಟಿ ನೀವು ನೋಡಿದ್ದೀರಾ. ಶೇಖರ್ ಚಂದ್ರ ಅವ್ರ ಕ್ವಾಲಿಟಿ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನೀವೆಲ್ಲ ನೋಡಿರೋದ್ರಿಂದ ಈಸ್ ಎ ಫೈನ್ ಟೆಕ್ನಿಷಿಯನ್.